ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಿನ್ನೆ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಚಾರ್ಜ್ ಫ್ರೇಮ್ ಆಗಿದೆ. ನಿನ್ನೆ ಆಗಬೇಕಾಗಿದ್ದಂಥ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಾಗಿತ್ತು. ಆದರೆ ಡಿ ಗ್ಯಾಂಗ್ನ ಸದಸ್ಯರು ಮಾಡಿದಂಥ ನಾಟಕದಿಂದಾಗಿ ಚಾರ್ಜ್ ಫ್ರೇಮ್ ತಡ ಆಗಿತ್ತು. ಇದು ಡಿ ಗ್ಯಾಂಗ್ನ ಆಟ ಬಯಲಾಗುವಂಥ ಸುದ್ದಿ. ಕಾನೂನಿನಿಂದ ತಪ್ಪಿಸಿಕೊಳ್ಳಲು ಏನು ಮಾಡಿದ್ರು ಗೊತ್ತಾ? ನಿನ್ನೆ ಆದ ಚಾರ್ಜ್ ಫ್ರೇಮ್ ಯಾವತ್ತೋ ಆಗಬೇಕಿತ್ತು. ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು. ಆದರೆ ತಡ ಆಯಿತು. ಅದಕ್ಕೋಸ್ಕರ ಡಿ ಗ್ಯಾಂಗ್ ಏನು ಮಾಡಿತ್ತು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಬಳಿದೆ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿ ಗ್ಯಾಂಗ್ ಯಾವ ರೀತಿಯಾಗಿ ಬೃಹನ್ ನಾಟಕವನ್ನು ಆಡಿ ಕಾನೂನಿನಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿತ್ತು ಅನ್ನೋದನ್ನು ಆ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ. ನಿನ್ನೆ ಚಾರ್ಜ್ ಫ್ರೇಮ್ ಆಯಿತು. 17 ಆರೋಪಿಗಳು ನಮ್ಮ ಮೇಲಿರುವಂಥ ದೋಷಾರೋಪ ಸುಳ್ಳು ಅಂತ ಹೇಳಿದರು ನ್ಯಾಯಾಧೀಶರ ಮುಂದೆ. 10ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. 10ನೇ ತಾರೀಕು ಟ್ರಯಲ್ ಯಾವಾಗಿಂದ ಶುರುವಾಗಬೇಕು ಅಂತೇಳಿ ದಿನಾಂಕವನ್ನು ಘೋಷಣೆ ಮಾಡಲಾಗುತ್ತೆ. ಆದರೆ ನಿನ್ನೆ ಆದಂತಹ ಚಾರ್ಜ್ ಫ್ರೇಮ್ ಸೆಪ್ಟೆಂಬರ್ ತಿಂಗಳಲ್ಲೇ ಆಗಬೇಕಾಗಿತ್ತು. ಇದಕ್ಕೆ ಏನು ಮಾಡಿದ್ರು ಗೊತ್ತಾ? ಡಿ ಗ್ಯಾಂಗ್ನ ಸದಸ್ಯರು ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಸ್ತಾ ಬರ್ತಾ ಇತ್ತು. ಡಿ ಗ್ಯಾಂಗ್ ಪ್ರಕರಣದಿಂದ ಕೈ ಬಿಡಿ ನಮ್ಮನ್ನ, ಇದರಲ್ಲಿ ನಮ್ಮ ಪಾತ್ರ ಇಲ್ಲ, ಸುಖಾಸುಮ್ಮನೆ ಪೊಲೀಸರು ನಮ್ಮ ಹೆಸರನ್ನ ಸೇರಿಸಿದ್ದಾರೆ ಅಂಥೇಳಿ ಪ್ರಕರಣದಲ್ಲಿ ಇರುವಂಥ ಆರೋಪಿಗಳು ಕೋರ್ಟ್ಗೆ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು. ಬ್ಯಾಕ್ ಟು ಬ್ಯಾಕ್ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಂಥ ಡಿ ಗ್ಯಾಂಗ್ ಸದಸ್ಯರು ಬೇಕು ಅಂತಲೇ ಸಲ್ಲಿಸ್ತಾ ಇದ್ದಿದ್ದು, ಬೇಕು ಅಂತಲೇ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು. ಚಾರ್ಜ್ ಫ್ರೇಮ್ ತಡ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರೇ ಡಿ ಗ್ಯಾಂಗ್ ಸದಸ್ಯರು ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರು. ಆಗ ಏನಾಗಿತ್ತು ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀವಿ. ಚಾರ್ಜ್ ಫ್ರೇಮ್ ನಿನ್ನೆ ಆಗಿ, ಆದರೆ ಸೆಪ್ಟೆಂಬರ್ ತಿಂಗಳಲ್ಲೇ ಚಾರ್ಜ್ ಫ್ರೇಮ್ ಆಗಬೇಕಾಗಿತ್ತು. ಆದರೆ ಆಗಲಿಲ್ಲ. ಅದಕ್ಕೆ ತಡ ಮಾಡಬೇಕು ಅಂತೇಳಿ ಬೇಕು ಅಂತಲೇ ಡಿ ಗ್ಯಾಂಗ್ ಒಂದು ಬೃಹನ್ ನಾಟಕವನ್ನು ಆಡಿತ್ತು ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂಥ ಮಾಹಿತಿ. ಚಾರ್ಜ್ ಫ್ರೇಮ್ ಹಿಂದೆನೇ ಆಗಬೇಕಾಗಿತ್ತು. ಆದರೆ ಚಾರ್ಜ್ ಫ್ರೇಮನ್ನು ತಡ ಮಾಡುವ ಸಲುವಾಗಿ ಡಿಸ್ಚಾರ್ಜ್ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇತ್ತು. ಬೇಕು ಅಂತಲೇ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಸಲಾಗ್ತಾ ಇತ್ತು. ಪವಿತ್ರ, ಲಕ್ಷ್ಮಣ್, ನಂದೀಶ್ರಿಂದ ಅರ್ಜಿಗಳು ಸಲ್ಲಿಕೆ ಆಗಿತ್ತು. ಮೊದಲಿಗೆ ಅರ್ಜಿಯನ್ನು ಸಲ್ಲಿಸಿದ್ದೆ ಪವಿತ್ರ ಗೌಡ. ನಮ್ಮ ಪಾತ್ರ ಏನೂ ಇಲ್ಲ ಇಲ್ಲಿ, ನಮ್ಮನ್ನ ಕೈ ಬಿಡಿ ಅಂತೇಳಿ A5 ಆರೋಪಿ ನಂದೀಶ್ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದ. ಇದನ್ನು ನಾವು ಹೇಳ್ತಾ ಇಲ್ಲ, SPP ತಮ್ಮ ಮೆಮೋದಲ್ಲಿ ತಿಳಿಸಿದ್ದಾರೆ. SPP ಪ್ರಸನ್ನ ಕುಮಾರ್ ತಮ್ಮ ಮೆಮೋದಲ್ಲಿ ಸಲ್ಲಿಸಿದ್ದಾರೆ. ಯಾವಾಗ ಮೆಮೋ ಸಲ್ಲಿಕೆ ಆಗುತ್ತೋ ಆ ಮೆಮೋದಲ್ಲಿರುವಂಥ ಅಂಶಗಳು ಇವರೆಲ್ಲರೂ ಕೂಡ ಚಾರ್ಜ್ ಫ್ರೇಮ್ ಡಿಲೇ ಆಗಬೇಕು ಅಂತೇಳಿ ಈ ರೀತಿಯಾಗಿ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನಗಳು ನಡೀತಾ ಇದೆ ಇಲ್ಲಿ. ಇವರ ಪಾತ್ರ ಎಂಥದ್ದು ಅನ್ನೋದನ್ನು ಈಗ ಆಲ್ರೆಡಿ ತನಿಖಾಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್, ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಲಾಗಿದೆ. ಅದನ್ನು ಮುಂದಿನ ದಿನದಲ್ಲಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಚಾರ್ಜ್ ಶೀಟಲ್ಲಿ ಅದೆಲ್ಲವನ್ನು ಕೂಡ ಮೆನ್ಷನ್ ಕೂಡ ಮಾಡಲಾಗಿದೆ. ಆದರೆ ಇವರು ನಮ್ಮ ಪಾತ್ರ ಇಲ್ಲ ಅಂತ ಹೇಳೋ ಮೂಲಕ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಸಿ ಸುಖಾಸುಮ್ಮನೆ ಪೋಸ್ಟ್ಪೋನ್ ಮಾಡಿಸುವ ಪ್ರಯತ್ನಗಳಾಗ್ತಾ ಇದೆ. ಚಾರ್ಜ್ ಫ್ರೇಮ್ ತಡ ಮಾಡುವಂಥ ಕೆಲಸಗಳು ಇಲ್ಲಿ ಆಗ್ತಾ ಇದೆ ಅಂತೇಳಿ SPP ಖುದ್ದು ಮೆಮೋವನ್ನು ಸಲ್ಲಿಕೆ ಮಾಡಿದ್ರು ಕೋರ್ಟ್ಗೆ. ಯಾವಾಗ ಮೆಮೋ ಸಲ್ಲಿಕೆ ಆಗುತ್ತೋ ತಕ್ಷಣ ನ್ಯಾಯಾಧೀಶರು ಅದನ್ನು ಗಮನಿಸ್ತಾರೆ. ಗಮನಿಸಿ ಡಿ ಗ್ಯಾಂಗ್ ಸದಸ್ಯರು ಸಲ್ಲಿಸಿದ ಅರ್ಜಿಗಳನ್ನು ವಜಾಗೊಳಿಸ್ತಾರೆ. ಸೆಪ್ಟೆಂಬರ್ 25ನೇ ತಾರೀಕು ಚಾರ್ಜ್ ಫ್ರೇಮ್ ಮಾಡಬೇಕಿತ್ತು. ಅವತ್ತೇ ಲಕ್ಷ್ಮಣ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಹಾಗಾಗಿ ಅಂದು ಚಾರ್ಜ್ ಫ್ರೇಮನ್ನು ಮುಂದೂಡಲಾಗಿತ್ತು.
ಆ ನಂತರ ದೀಪಕ್ ಮತ್ತು ಪ್ರದೋಷ್ನಿಂದಲೂ ಕೂಡ ಅರ್ಜಿ ಸಲ್ಲಿಕೆ ಆಗಿತ್ತು. ಸೆಪ್ಟೆಂಬರ್ನಲ್ಲಿ ಪದೇ ಪದೇ ಅರ್ಜಿ ಸಲ್ಲಿಸಲಾಗಿತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿದ ನ್ಯಾಯಾಧೀಶರು ಮೌಖಿಕವಾಗಿ ಎಲ್ಲರೂ ಒಟ್ಟಿಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ SPPಯಿಂದಲೂ ಕೂಡ ಮೆಮೊ ಸಲ್ಲಿಕೆ ಆಗಿತ್ತು. ಆ ಮೆಮೊದಲ್ಲಿದ್ದಂಥ ಮಾಹಿತಿ ಬೇಕಂತಲೇ ಡಿಸ್ಚಾರ್ಜ್ ಅರ್ಜಿ ಸಲ್ಲಿಕೆ ಆಗ್ತಾ ಇದೆ ಅಂತ ಹೇಳಿ SPP ಮೆಮೊವನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕಾರಣ ಏನು ಅನ್ನೋದನ್ನು ಮೆಮೊದಲ್ಲಿ SPP ತಿಳಿಸಿದ್ದಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರು ಬೃಹನ್ ನಾಟಕವನ್ನು ಆಡ್ತಿದ್ದಾರೆ ಅನ್ನೋದು. ಮಾಹಿತಿ ಕೊಡೋದು ಎಸ್ ರಾಜೇಂದ್ರ ಬಾಬು, ಖಂಡಿತವಾಗ್ಲೂ ಕೂಡ ಇಲ್ಲಿ ಟ್ರಯಲ್ಗೆ ಜೊತೆಗೆ ಚಾರ್ಜ್ ಫ್ರೇಮ್ಗೆ ತಡ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದಲೇ ಇವರು ಡಿಸ್ಚಾರ್ಜ್ ಅಪ್ಲಿಕೇಶನ್ ನ ಹಾಕ್ತಾ ಇದ್ದಾರೆ ಅನ್ನುವಂತಹ ಗಂಭೀರವಾದಂತಹ ಆರೋಪವನ್ನ ಈ ಹಿಂದೆ ಕೂಡ SPP ಅವರು ಮಾಡಿರುವಂತದ್ದು. ಆ ರೀತಿಯಾಗಿ ಅವರು ಮೆಮೊನಲ್ಲೂ ಕೂಡ ಉಲ್ಲೇಖಿಸಿರುವಂತದ್ದು ಅದೇ ವಿಷಯವಾಗಿ ಯಾವಾಗ ಚಾರ್ಜ್ ಫ್ರೇಮ್ ದಿನಾಂಕವನ್ನ ನಿಗದಿ ಮಾಡಬೇಕು ಅಂತ ತಿಳಿಸಲಾಗುತ್ತೆ ಆ ಕೂಡಲೇ ಅವರು ಡಿಸ್ಚಾರ್ಜ್ ಅರ್ಜಿಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಸಂಬಂಧಪಟ್ಟಂತೆ ಅಕ್ಯೂಸ್ ನಂಬರ್ 5 ನಂದೀಶ್ ಏನಿದ್ದಾರೆ ಅವರ ಪಾತ್ರ ಇಲ್ಲ, ಇದರಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಉಲ್ಲೇಖಗಳಿಲ್ಲ, ಅಂದ್ರೆ ಸಾಕ್ಷಿಗಳಿಲ್ಲ ಅನ್ನುವಂಥದ್ದು, ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ ಇದಾವೆ ಅನ್ನುವಂತ ಹಂತದಲ್ಲಿ SPP ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಕ್ರಿಯೇಟ್ ಮಾಡಲಾಗಿದೆ. ಅಂದ್ರೆ CCTV ಫುಟೇಜಸ್ ಆಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಗಳೇನಿದಾವೆ, ಫಿಂಗರ್ ಪ್ರಿಂಟ್ಸ್ ಗಳೇನಿದೆ, ಪ್ರತ್ಯೇಕವಾಗಿ ಇಲ್ಲಿ ಪೊಲೀಸರು ಕ್ರಿಯೇಟ್ ಮಾಡಿದ್ದಾರೆ ಅನ್ನುವಂತ ಒಂದು ನೆಪವನ್ನ ಒಡ್ಡಿ ಇದರಲ್ಲಿ ಈ ಆರೋಪಿಯನ್ನ ಕೈಬಿಡಬೇಕು, ಸುಖಾಸುಮ್ಮನೆ ಇವರನ್ನ ಸಿಕ್ಕಿ ಹಾಕಿಸಲಾಗಿದೆ ಅನ್ನುವಂತಹ ಆರೋಪದಡಿ ಅದನ್ನ ಆರೋಪವನ್ನ ಮಾಡಿ ಇಲ್ಲಿ ಡಿಸ್ಚಾರ್ಜ್ ಅರ್ಜಿಗಳನ್ನ ಹಾಕ್ತಾರೆ. ಆಗ SPP ಕೂಡ ಒಂದು ಮೆಮೊನಲ್ಲಿ ಉಲ್ಲೇಖ ಮಾಡುವಂತ ಅಂಶ ಇಲ್ಲಿ ನಾವು ಸುಖಾಸುಮ್ಮನೆ ಆ ರೀತಿಯಾಗಿ ಮಾಡೋದಕ್ಕಾಗೋದಿಲ್ಲ, ಜೊತೆಗೆ ಸಾಕ್ಷಿಗಳೇನಿದಾವೆ ಅವುಗಳನ್ನ ಈಗಲೇ ನಾವು ವಿಚಾರಣೆಗೊಳಪಡಿಸೋದಕ್ಕಾಗೋದಿಲ್ಲ, ಅದನ್ನ ಟ್ರಯಲ್ಗೆ ಆರಂಭ ಆದ ನಂತರ ಆವಾಗ ನಾವು ಒಂದು ಸಾಕ್ಷಿಗಳನ್ನ ಹೇಳಬೇಕಾಗುತ್ತೆ, ತಿಳಿಸ್ಬೇಕಾಗುತ್ತೆ, ಅದರ ಸಂಪೂರ್ಣ ವಿಚಾರಣೆಯನ್ನ ಅನಾವರಣ ಮಾಡಬೇಕಾಗುತ್ತೆ. ಅದಕ್ಕೂ ಕೂಡ ಮುಂಚೆ ಈಗ ಅಂದ್ರೆ ಒಂದು ಚಿಕ್ಕದಾದಂತಹ ವಿಚಾರಣೆ ಮಿನಿ ಟ್ರಯಲ್ ನಡೆಸೋದಕ್ಕೆ ಆಗೋದಿಲ್ಲ ಅನ್ನುವಂತ ಹಂತದಲ್ಲಿ ಅದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹಾಗಾಗಿ ಚಾರ್ಜ್ ಫ್ರೇಮ್ಗೆ ಅವಕಾಶ ಮಾಡಿಕೊಡಬೇಕು, ಅದನ್ನ ತಡೆ ಹಿಡಿಯೋದಕ್ಕಾಗಿ ಇವರು ನೆಪ ಮಾಡ್ತಾ ಇದ್ದಾರೆ ಅನ್ನುವಂತ ಅಂಶಗಳನ್ನ ಅವರು ಇಲ್ಲಿ ಮುಖ್ಯವಾಗಿ ಆ ಒಂದು ಮೆಮೊನಲ್ಲಿ ಉಲ್ಲೇಖಿಸಿರುವಂತದ್ದು. ಆ ಒಂದು ಮೆಮೊವನ್ನ ಹಾಗೆ ಇವರ ಒಂದು ಆರೋಪಗಳನ್ನ ಅವಲೋಕನ ಮಾಡಿಕೊಂಡಂತಹ ಜಡ್ಜ್ ನಿನ್ನೆ ಒಂದು ಚಾರ್ಜ್ ಫ್ರೇಮ್ ಅನ್ನ ಮಾಡ್ತಾರೆ. ಚಾರ್ಜ್ ಫ್ರೇಮ್ ಆದ ಬಳಿಕ ಈಗ ನವೆಂಬರ್ 10ರಂದು ಆ ಒಂದು ವಿಚಾರಣೆಯನ್ನು ನಡೆಯುತ್ತೆ. ಅಲ್ಲಿ ಟ್ರಯಲ್ಗೆ ದಿನಾಂಕ ಗೊತ್ತುಪಡಿಸಲಾಗುತ್ತೆ. ಜೊತೆಗೆ ಇರುವಂತಹ ಸಾಕ್ಷಿಗಳು ಅಂದ್ರೆ 200ಕ್ಕೂ ಹೆಚ್ಚು ಸಾಕ್ಷಿಗಳೇನಿದ್ದಾವೆ, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಪ್ರತ್ಯಕ್ಷದರ್ಶಿಗಳಾಗಿರ್ಬೋದು, ಹಾಗೆ ಫಿಂಗರ್ ಪ್ರಿಂಟ್ಸ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇನ್ನಿತರ ಎಲ್ಲ ಸಾಕ್ಷಿಗಳಲ್ಲಿ ಒಂದು ಲಿಸ್ಟ್ ಅನ್ನ ಮಾಡಬೇಕಾಗುತ್ತೆ. ಅದನ್ನ ಆರೋಪಿ ಪರ ವಕೀಲರಿಗೂ ಕೊಡಬೇಕಾಗುತ್ತೆ, ಜೊತೆಗೆ ಆರೋಪಿಗಳಿಗೆ ತಿಳಿಸಬೇಕಾಗುತ್ತೆ, ಅದನ್ನ ಕೋರ್ಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಅಂತ ಹಂತದಲ್ಲಿ ಅವುಗಳ ವಿಚಾರಣೆ ಆಗ್ತಾ ಹೋಗುತ್ತೆ. ಅದರಲ್ಲೇ ಪ್ರಮುಖವಾಗಿ ಆರೋಪಿಗಳ ಪರ ವಕೀಲರು ಆ ಆರೋಪಗಳು ಸುಳ್ಳು, ಅಂದ್ರೆ ಆ ಸಾಕ್ಷಿಗಳು ಸುಳ್ಳು ಅನ್ನುವಂಥದ್ದನ್ನ ರುಜುವಾತು ಮಾಡಬೇಕಾಗುತ್ತೆ. ಆ ಹಂತದಲ್ಲಿ ಇವರು ಆ ಸಾಕ್ಷಿಗಳು ಹೇಗೆ ಬಂದುವು, ಅಲ್ಲಿ ಆ ಕೇಸ್ಗೂ ಅವಕ್ಕೂ ಹೇಗೆ ಲಿಂಕ್ ಆಯ್ತು, ಇಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಯಾವ ರೀತಿ ಪ್ರಾಬಲ್ಯ ವಹಿಸುತ್ತೆ, ಇವರು ಅಪರಾಧಿ ಅನ್ನೋದಕ್ಕೆ ಇದು ಪ್ರೂವ್ ಹೇಗಾಗುತ್ತೆ ಅನ್ನುವಂಥದ್ದನ್ನ SPP ಅಂದ್ರೆ ಸರ್ಕಾರಿ ಪರ ವಕೀಲರು ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಆರೋಪಿ ಪರ ವಕೀಲರಿಗೂ ಆ ಸಾಕ್ಷ್ಯಾಧಾರಗಳ ಲಿಸ್ಟ್ ಹೋಗುವಂಥದ್ದು. ಈ ಎಲ್ಲಾ ಪ್ರಕ್ರಿಯೆಗಳು ನವೆಂಬರ್ 10ರಂದು ಆಗುತ್ತೆ, ವಿಚಾರಣೆ ಆಗುತ್ತೆ ಅವತ್ತು. ಅದಾದ ಬಳಿಕ ಟ್ರಯಲ್ಗೆ ದಿನಾಂಕ ಗೊತ್ತಾಗುತ್ತೆ, ಆಗ ಟ್ರಯಲ್ ಕೂಡ ಆರಂಭವಾಗುವಂಥದ್ದು. ಮುಖ್ಯವಾಗಿ ಇಲ್ಲಿ ಟ್ರಯಲ್ಗೆ ಜೊತೆಗೆ ಚಾರ್ಜ್ ಫ್ರೇಮ್ ಅನ್ನ ತಡ ಮಾಡೋದಕ್ಕಾಗಿ ಅಂದ್ರೆ ನಮ್ಮ ಮೇಲೆ ಇರುವಂತಹ ಆರೋಪವನ್ನ ಕೈ ಬಿಡಬೇಕು, ಡಿಸ್ಚಾರ್ಜ್ ಅರ್ಜಿಯನ್ನ ಹಾಗಾಗಿ ಹಾಕಲಾಗಿದೆ ಅನ್ನುವಂತಹ ಆರೋಪವನ್ನ SPP ಮಾಡಿದ್ರು. ಅವರು ಅದೇ ವಿಚಾರ ಸಂಬಂಧಪಟ್ಟಂತೆ ಮೆಮೊನಲ್ಲಿ ಕೂಡ ಉಲ್ಲೇಖ ಮಾಡಿದ್ರು. ಪ್ರಮುಖವಾಗಿ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು, ನಂದೀಶ್ ಆಗಿರ್ಬೋದು, ಲಕ್ಷ್ಮಣ್, ಪ್ರದೋಷ್ ಎಲ್ಲಾ ಆರೋಪಿಗಳು 17 ಆರೋಪಿಗಳಲ್ಲಿ ಕೆಲವರು ಡಿಸ್ಚಾರ್ಜ್ ಅರ್ಜಿಗಳನ್ನ ಪದೇ ಪದೇ ಹಾಕ್ತಾ ಇದ್ರು. ಈ ಪದೇ ಪದೇ ಹಾಕೋದ್ರಿಂದ ಆ ವಿಚಾರಣೆಯನ್ನ ಮಾಡ್ತಾ ಕೂತ್ರೆ ಟ್ರಯಲ್ ಎಲ್ಲೋ ಒಂದ್ ಕಡೆ ತಡೆ ಆಗುತ್ತೆ. ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಜಾಮೀನು ಅರ್ಜಿಯನ್ನ ರಿಜೆಕ್ಟ್ ಮಾಡಿದಾಗಲೇ ಒಂದು ಸೂಚನೆಯನ್ನ ಕೊಟ್ಟಿತ್ತು, ಯಾವುದೇ ಕೇಸ್ ಆದ್ರೂ ಕೂಡ 1 ವರ್ಷದಲ್ಲಿ ಟ್ರಯಲ್ ಪ್ರಾರಂಭ ಆಗಿ ಆ ಕೇಸ್ನ ಒಂದು ಅಂತಿಮ ತೀರ್ಪು ಬರಬೇಕು ಅನ್ನುವಂಥ ಸೂಚನೆಯನ್ನ ಕೂಡ ಖಡಕ್ ಆಗಿ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಹಾಗಾಗಿ ಈಗ ಒಂದು ಹಂತದಲ್ಲಿ ಆ ಎಲ್ಲಾ ಒಂದು ವಿಷಯಗಳನ್ನ ಅವಲೋಕನ ಮಾಡಿಕೊಂಡಂತಹ ನ್ಯಾಯಾಧೀಶರು ಈಗ ಚಾರ್ಜ್ ಫ್ರೇಮ್ ಅನ್ನ ಮಾಡಿ ದೋಷಾರೋಪಣವನ್ನ ಮಾಡಿರುವಂಥದ್ದು. ಆ ಬಳಿಕ ಈಗ ನವೆಂಬರ್ 10ರಂದು ಮತ್ತೆ ವಿಚಾರಣೆ ಕೂಡ ನಡೆಯುತ್ತೆ. ನಾಗೇಂದ್ರ ಬಾಬು, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.
ವೆಲ್ಕಮ್ ಬ್ಯಾಕ್. ರಾಜ್ಯ ಸರ್ಕಾರದಿಂದ RSS ವಿಚಾರವಾಗಿ ಪಥಸಂಚಲನದ ವಿಚಾರವಾಗಿ ಒಂದಷ್ಟು ಅಂಕುಶವನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗಿದೆ. ಇದರ ಬೆನ್ನಲ್ಲೇ ಚಿತ್ತಾಪುರದಲ್ಲಿ ಪಥಸಂಚಲನದ ವಿಚಾರ ಈಗಲೂ ಕೂಡ ಟಾಕ್ವಾರ್ ಶುರುವಾಗಿದೆ. ಟಾಕ್ವಾರ್ ಕೂಡ ಮುಂದುವರೆದಿದೆ. ಅಲ್ಲಿ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಇದರ ಬೆನ್ನಲ್ಲೇ ಯಾದಗಿರಿಯ ಕೆಂಭಾವಿಯಲ್ಲಿ RSS ಪಥಸಂಚಲನದಾಗಿ ತೀರ್ಮಾನವನ್ನು ಮಾಡಲಾಗಿತ್ತು. ಆದರೆ ಅದಕ್ಕೆ ಅನುಮತಿ ಸಿಗುತ್ತೋ ಇಲ್ವೋ ಅನ್ನುವ ಕುತೂಹಲ ಇತ್ತು. ಕಡೆಗಳಿಗೆಯಲ್ಲಿ ಶಾಂತಿ ಸಭೆ ಯಶಸ್ವಿಯಾಗಿ ಅಲ್ಲೂ ಅನುಮತಿ ಸಿಕ್ಕಿತ್ತು. ಇವತ್ತು ಪಥಸಂಚಲನ ನಡೆಯುತ್ತೆ. ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಈ ರಿಪೋರ್ಟ್ ನೋಡಿ. ಚಿತ್ತಾಪುರದಂತೆ ಯಾದಗಿರಿಯಲ್ಲೂ ಪಥಸಂಚಲನ ಸಮರ ಶುರುವಾಗಿತ್ತು. ಕೆಂಬಾವಿಯಲ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ನಡುವೆ ಪರೇಡ್ ಫೈಟ್ ದಗದಗಿಸಿತ್ತು. RSS ಪಥಸಂಚಲನ ದಿನವೇ ನಮಗೂ ಕೂಡ ಅವಕಾಶ ನೀಡಿ ಅಂತ DSS ಪಟ್ಟು ಹಿಡಿದಿತ್ತು. ಆದರೆ ನಿನ್ನೆ ನಡೆದಂತಹ ಸುರಪುರ ತಾಲೂಕಾಡಳಿತ ನೇತೃತ್ವದಲ್ಲಿ ಸಂಧಾನ ಸಭೆ ಯಶಸ್ವಿಯಾಗಿದೆ. ಕೆಂಬಾವಿಯಲ್ಲಿಂದು RSS ಪಥಸಂಚಲನ. ಎಲ್ಲರ ಚಿತ್ತ ದಲಿತ ಸಂಘರ್ಷ ಸಮಿತಿ ನಡೆಯತ್ತ. ನಿನ್ನೆ ಸುರಪುರ ತಾಲೂಕಾಡಳಿತದ ನೇತೃತ್ವದಲ್ಲಿ ನಡೆದಂತಹ ಕೊನೆ ಕ್ಷಣದ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಕೆಂಬಾವಿಯಲ್ಲಿಂದು RSS ಪಥಸಂಚಲನಕ್ಕೆ ಜಿಲ್ಲಾಡಳಿತ ಅನುಮತಿ ನೀಡಿದ್ದು, ಇದಕ್ಕೆ ದಲಿತ ಸಂಘರ್ಷ ಸಮಿತಿ ಕೂಡ ಸಹಮತ ಸೂಚಿಸಿದೆ. ಅನುಮತಿ ಪಡೆಯದೆ ಬಂಟಿಂಗ್ಸ್ ಕಟ್ಟಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕೆಂಬ ಬೇಡಿಕೆ ಇಟ್ಟು RSS ಪಥಸಂಚಲನಕ್ಕೆ ಸಮ್ಮತಿಸಿದೆ. ಇಂದು ಕೆಂಬಾವಿಯಲ್ಲಿ RSS ಗಣವೇಷಧಾರಿಗಳು ಪಥಸಂಚಲನವನ್ನು ನಡೆಸಲಿದ್ದಾರೆ. ಜಿಲ್ಲಾಡಳಿತದ ಷರತ್ತುಬದ್ಧ ಅನುಮತಿಯಂತೆ ಯಾದಗಿರಿಯ ಕೆಂಬಾವಿಯಲ್ಲಿಂದು RSS ಪಥಸಂಚಲನ ನಡೆಯಲಿದೆ. ಮಧ್ಯಾಹ್ನ 3:30ಕ್ಕೆ ಕೆಂಬಾವಿಯ ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭವಾಗಲಿದೆ. ಬಳಿಕ ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಷಧಾರಿಗಳು ಸಂಚರಿಸಲಿದ್ದಾರೆ. RSS ಭವ್ಯ ಪಥಸಂಚಲನಕ್ಕೆ ಇಡೀ ಕೆಂಬಾವಿ ಪಟ್ಟಣ ಸಜ್ಜಾಗಿದೆ. ಕೆಂಬಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕೇಸರಿ ಧ್ವಜ, ಬಂಟಿಂಗ್ಸ್ ರಾರಾಜಿಸುತ್ತಿವೆ. ಭವ್ಯ ಪಥಸಂಚಲನ ಸ್ವಾಗತಿಸಲು ಕೆಂಬಾವಿ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. RSS ಪಥಸಂಚಲನಕ್ಕೆ ದಲಿತ ಸಂಘರ್ಷ ಸಮಿತಿ ಏನೋ ಒಪ್ಪಿಗೆ ಸೂಚಿಸಿದೆ. ಆದರೆ ಇಂದು RSS ಪರೇಡ್ಗೆ ಪ್ರತಿಯಾಗಿ ಪರೇಡ್ ಮಾಡೋದಿಲ್ಲ ಅಂತ ಹೇಳಿದೆ. ಆದರೆ ನುಡಿದಂತೆ DSS ಸುಮ್ಮನಿರುತ್ತಾ ಅಥವಾ ಏಕಾಏಕಿ ಪಥಸಂಚಲನಕ್ಕೆ ಧುಮುಕುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ನಾಗರಾಜ್ ಮಗುದುಂ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನೋಡಿ, ಕ್ಷಣಗಣನೆ ಆರಂಭ ಆಗಿದೆ. ಯಾದಗಿರಿಯ ಕೆಂಭಾವಿಯಲ್ಲಿ ಇವತ್ತು RSS ಪಥಸಂಚಲನವನ್ನು ನಡೆಸುತ್ತೆ. ಆದರೆ ಇದರ ನಡುವೆ DSS ನಡೆ ಬಗ್ಗೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಕಾರಣ ಇವತ್ತು RSS ಪರೇಡ್ನ ನಡುವೆ DSS ಕೂಡ ಪರೇಡ್ ನಡೆಸುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತದೆ. ಯಾಕೆಂದರೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂಥ ಒಂದು ಪೋಸ್ಟರ್ಗಳ ವಿಚಾರವಾಗಿ ಪ್ರಶ್ನೆಗಳು ಉದ್ಭವ ಆಗ್ತವೆ. DSS ಪಥಸಂಚಲನ ರೂಟ್ ಮ್ಯಾಪ್ ಹಲ್ಚಲನ್ನು ಎಬ್ಬಿಸಿದೆ. RSS ಮತ್ತು DSS ಸಂಘಟನೆಯಿಂದ ರೂಟ್ ಮ್ಯಾಪ್ ಸಂಘರ್ಷ ಶುರುವಾಗಿದ್ದೆ ಅಂತ ಎರಡೂ ಸಂಘಟನೆಯಿಂದ ಇವತ್ತು ಪರೇಡ್ ನಡೆಯುತ್ತಾ. ಹಾಗಾದರೆ ಮಧ್ಯಾಹ್ನ ಒಂದೇ ಸಮಯಕ್ಕೆ ಎರಡೂ ಸಂಘಟನೆಗಳಿಂದ ಪರೇಡ್ ನಡೆಯಬಹುದು ಅಂತ ಹೇಳಲಾಗ್ತದೆ. ಸಾಮಾಜಿಕ ಜಾಲತಾಣದಲ್ಲಿ ರೂಟ್ ಮ್ಯಾಪ್ ಸಂಚಲನ ಸೃಷ್ಟಿ ಮಾಡಿದೆ. ತೀವ್ರ ಕುತೂಹಲ ಮೂಡಿಸಿದ DSS ಪರೇಡ್ ಪ್ಲಾನ್. ಬಸವೇಶ್ವರ ಸರ್ಕಲ್ನಿಂದ RSS ಪಥಸಂಚಲನ ಆರಂಭ ಆಗುತ್ತೆ. ಅಂಬೇಡ್ಕರ್ ವೃತ್ತದಿಂದ DSS ಪಥಸಂಚಲನ ಆರಂಭವಾಗುವ ಸಾಧ್ಯತೆ ಇದೆಯಂತೆ. ಗೊಂದಲ ಸೃಷ್ಟಿಸಿರುವಂಥ ಎರಡೂ ಸಂಘಟನೆಗಳ ಈ ರೂಟ್ ಮ್ಯಾಪ್. ಯಾದಗಿರಿಯ ಕೆಂಭಾವಿಯಲ್ಲಿ ಇವತ್ತು RSS ಪಥಸಂಚಲನ, ಮತ್ತೊಂದು ಕಡೆ ಕೌಂಟರ್ ಪರೇಡ್ ಆಗಿ ಪ್ಲಾನ್ ಮಾಡಿದ್ಯಾ DSS ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ನೋಡಿ, RSS ಪಥಸಂಚಲನ ಮಾಡುತ್ತೆ ಅಂತೇಳಿ ಹೇಳಲಾಗ್ತಾ ಇತ್ತು. RSS ಪಥಸಂಚಲನಕ್ಕೆ ಅನುಮತಿಯನ್ನು ಕೂಡ ಕೇಳಿತ್ತು. ಆದರೆ DSS ಅವರು ಒಂದು ಡಿಮ್ಯಾಂಡನ್ನು ಇಟ್ಟಿದ್ರು. ನೋಡಿ, ದಂಡವನ್ನು ಬಿಟ್ಟು ಬನ್ನಿ, ನಾವು ಅದನ್ನು ಒಪ್ಕೊಳ್ತೀವಿ, ಇಲ್ಲದ್ರೆ ನಾವು ಸುತಾರಾಮ್ ಒಪ್ಕೊಳ್ಳೋದಿಲ್ಲ ಅಂತ DSS ಮುಖಂಡರು ಹೇಳ್ಕೊಂಡು ಬರ್ತಾಯಿದ್ರು. ಆದರೆ ಜಿಲ್ಲಾಧಿಕಾರಿಗಳು ಒಂದಷ್ಟು ಷರತ್ತುಬದ್ಧ ಪಾಯಿಂಟ್ಗಳನ್ನು ಹಾಕಿ ಅನುಮತಿಯನ್ನು ಕೊಡಲಾಗಿತ್ತು. ಷರತ್ತುಬದ್ಧ ಅನುಮತಿಯನ್ನು ಕೊಡಲಾಗಿತ್ತು ಪಥಸಂಚಲನಕ್ಕೆ. ಇದರ ಬೆನ್ನಲ್ಲೇ ಇವತ್ತು ಪಥಸಂಚಲನಕ್ಕೆ RSS ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ರೂಟ್ ಮ್ಯಾಪ್ ಕೂಡ ಸಿದ್ಧವಾಗಿದೆ. ಆದರೆ ಇದರ ಬೆನ್ನಲ್ಲೇ DSSನ ರೂಟ್ ಮ್ಯಾಪ್ ಕೂಡ ಹಲ್ಚಲನ್ನು ಎಬ್ಬಿಸಿತ್ತು.
ಈ ರೂಟ್ ಮ್ಯಾಪ್ ಸಂಘರ್ಷ DSS ಮತ್ತು RSS ನಡುವೆ ನಡೀತಾ ಇದೆ ಅಂತ ಚರ್ಚೆಗಳಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಮಧ್ಯಾಹ್ನ ಒಂದೇ ಸಮಯಕ್ಕೆ ಎರಡೂ ಸಂಘಟನೆಗಳು ಕೂಡ ಪರೇಡನ್ನು ನಡೆಸುತ್ತಂತೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, RSS ಪರೇಡ್ಗೆ ಎಲ್ಲ ರೀತಿಯಾದಂಥ ಪ್ಲಾನಿಂಗನ್ನು ಮಾಡಿಕೊಂಡಿದೆ, ಜೊತೆಗೆ DSSನ ಪೋಸ್ಟರ್ ಕೂಡ ಸಾಕಷ್ಟು ಹಲ್ಚಲನ್ನು ಎಬ್ಬಿಸಿದೆ. ಎರಡೂ ಸಂಘಟನೆ ಕೂಡ ಇವತ್ತು ಪಥಸಂಚಲನ ನಡೆಸುತ್ತಾ, ಏನಿದೆ ಮಾಹಿತಿ? ಬಾಬು, ಇವತ್ತು ಕೆಂಬಾವಿಯಲ್ಲಿ RSSನ ಪಥಸಂಚಲನ ನಡೆಯಲಿದೆ. ಅಂದರೆ ಇವತ್ತು ಮಧ್ಯಾಹ್ನ 3:30 ಗಂಟೆಗೆ RSSನ ಪಥಸಂಚಲನ ಕೆಂಬಾವಿ ಪಟ್ಟಣದ ಪುರಸಭೆ ಕಚೇರಿಯ ಮುಂಭಾಗದಿಂದ ಈ ಒಂದು ಪಥಸಂಚಲನ ಆರಂಭವಾಗಿ ಕೆಂಬಾವಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲೂ ಕೂಡ ಸಂಚರಿಸಲಿದೆ. ಈ ನಿಟ್ಟಿನಲ್ಲಿ ಇವತ್ತು ಈಗಾಗಲೇ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಕೇಸರಿಮಯವಾಗಿ ರಾರಾಜಿಸ್ತಾ ಇರುವಂಥದ್ದು. ಅಂದರೆ ಏನು RSSನ ಪಥಸಂಚಲನ ಸಾಗುವ ಮಾರ್ಗದುದ್ದಕ್ಕೂ ಕೇಸರಿ ಬಂಟಿಂಗ್ಸ್, ಭಗವಾ ಧ್ವಜ ಸೇರಿದಂತೆ ಈಗಾಗಲೇ ಸಂಪೂರ್ಣವಾಗಿ ಕೇಸರಿ ಧ್ವಜಗಳು ಕೂಡ ರಾರಾಜಿಸ್ತಾ ಇರುವಂಥದ್ದು. ಸದ್ಯ ಈಗಾಗಲೇನು RSSನ ನಾಯಕರು ಕೂಡ ಈಗಾಗಲೇನು RSSನ ಪಥಸಂಚಲನ ಸಾಗ್ತಾ ಇರುವಂತಹ ರೂಟ್ ಮ್ಯಾಪನ್ನು ವೈರಲ್ ಅನ್ನು ಮಾಡ್ತಾ ಇರುವಂಥದ್ದು. ಮಧ್ಯಾಹ್ನ 2:30 ಗಂಟೆಗೆ ಈ ಒಂದು ಪಥಸಂಚಲನ ಆರಂಭಗೊಳ್ಳುತ್ತೆ ಅಂತ ಈ ಒಂದು ರೂಟ್ ಮ್ಯಾಪನ್ನು ವೈರಲ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಇದಕ್ಕೆ ಕೌಂಟರ್ ಆಗಿ ಅಂತಂದರೆ DSSನವರು ಕೂಡ ಒಂದು ರೂಟ್ ಮ್ಯಾಪನ್ನು ವೈರಲ್ ಅನ್ನು ಮಾಡಿರುವಂಥದ್ದು. ನಾವು ಕೂಡ ಆ ಕೆಂಬಾವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಪಥಸಂಚಲನವನ್ನು ನಡೆಸ್ತೀವಿ ಅನ್ನುವಂಥದ್ದೊಂದು ಆ ರೂಟ್ ಮ್ಯಾಪನ್ನು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಆದರೆ ನಿನ್ನೆ ಆ ಕೊನೆ ಹಂತದಲ್ಲಿ ನಡೆದಿರ್ತಕ್ಕಂಥ ಏನು ಸುರಪುರ ತಾಲೂಕು ಆಡಳಿತದ ವತಿಯಿಂದ ನಡೆದಿರ್ತಕ್ಕಂಥ ಶಾಂತಿ ಸಭೆಯಲ್ಲಿ DSSನ ಮುಖಂಡರು ಒಂದು ಒಮ್ಮತವನ್ನು ಸೂಚಿಸಿದ್ರು. ಅಂದರೆ ನಾಳೆ ನಾವು ನಡೀತಿರ್ತಕ್ಕಂಥ ಇವತ್ತು ನಡೆಯುವಂಥ ಒಂದು RSSನ ಪಥಸಂಚಲನಕ್ಕೆ ಯಾವುದೇ ಒಂದು ಅಡ್ಡಿಯನ್ನು ಪಡಿಸುವುದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ್ರು. ಆದರೆ ನಿನ್ನೆ ರಾತ್ರಿ ಈ ಒಂದು ಸೋಷಿಯಲ್ ಮೀಡಿಯಾದಿಂದ ವೈರಲ್ ಮಾಡ್ತಿರ್ತಕ್ಕಂಥ ರೂಟ್ ಮ್ಯಾಪ್ ಇದೆಯಲ್ಲ, ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು. ಯಾಕಂತಂದರೆ DSS ಅನ್ನು ಯಾವ ನಡೆಯನ್ನು ಅನುಸರಿಸುತ್ತೆ ಅನ್ನುವಂಥದ್ದನ್ನು ಕೂಡ ಈಗ ಕಾದು ನೋಡುವಂಥ ಈ ಸತ್ಯ ತೀವ್ರ ಕುತೂಹಲವನ್ನು ಕೂಡ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಈ ಒಂದು ರೂಟ್ ಮ್ಯಾಪ್ನಿಂದ ಈ ಒಂದು ಪಥಸಂಚಲನದ ವೇಳೆಯೇ ಕೂಡ DSSನವರು ಪಥಸಂಚಲನವನ್ನು ನಡೆಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲ ಕೂಡ ಮೂಡ್ತಾ ಇರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಈ ಮಂಡ್ಯದ BC ನಾಲೆ ಇದೆಯಲ್ಲ, ಇದು ಮೃತ್ಯುಕೂಪ ಆಯ್ತಾ ಅನ್ನುವಂಥ ಪ್ರಶ್ನೆ ಹೌದು ಅಂತ ಹೇಳುತ್ತೆ ಈ ಹಿಂದೆ ನಡೆದಿರುವಂಥ ಒಂದಷ್ಟು ಘಟನೆಗಳು. ಪದೇ ಪದೇ ಈ ನಾಲೆಗೆ ವಾಹನಗಳು ಪಲ್ಟಿಯಾಗಿ ದುರಂತ ಆಗುತ್ತೆ. ದುರಂತ ಸಂಭವಿಸಿದ ನಂತರದಲ್ಲಾದರೂ ಎಚ್ಚೆತ್ಕೊಳ್ತಾರ ಅಂತಂದ್ರೆ ಅದು ಇಲ್ಲ. ಸರಣಿ ದುರಂತಗಳ ಬಳಿಕವೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ಕೊಂಡಿಲ್ಲ. ಜನರ ಸಮಸ್ಯೆಯನ್ನ ಯಾರು ಬಗೆಹರಿಸಬೇಕೋ ಅವರಂತೂ ಇದ್ರ ಬಗ್ಗೆ ಕ್ಯಾರೆ ಅಂತ ಇಲ್ಲ. ಎಲ್ಲಿದ್ದಾರೆ ಜನಪ್ರತಿನಿಧಿಗಳು? ಪದೇ ಪದೇ ಈ ಸಾಲು ದುರಂತಗಳಿಗೆ ಏನ್ ಕಾರಣ, ಯಾಕಾಗಿ ಈ ರೀತಿ ಆಗ್ತಾ ಇದೆ? BC ನಾಲೆ ಅದೇ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ಈ ದುರಂತಗಳಾಗ್ತಾ ಇರೋದು ಯಾಕೆ? ತಡೆಗೋಡೆ ನಿರ್ಮಾಣ ಆಗಬೇಕಾ ಅಥವಾ ರಸ್ತೆಗಳು ಕಿರಿದಾಗಿದೆಯಾ, ಏನಾಗಿದೆ ಅನ್ನುವಂಥದ್ದನ್ನ ಗಮನಿಸಬೇಕಲ್ವಾ? BC ನಾಲೆಯ ಬಳಿಯಲ್ಲಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಈ BC ನಾಲೆ ಏನಿದೆ ಇದು ಮೃತ್ಯುಕೂಪ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರೋದು. ಯಾಕಂದ್ರೆ ಪದೇ ಪದೇ ಇಂಥ ಒಂದಷ್ಟು ಘಟನೆಗಳು ನಡೀತಾ ಇದೆ. ಅಲ್ಲಿ ತಡೆಗೋಡೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಬಹಳ ವರ್ಷಗಳಿಂದ ಕೇಳಿ ಬರ್ತಾ ಇದ್ದಂಥ ಮಾತು. ಆದರೆ ಇನ್ನೂ ಕೂಡ ತಡೆಗೋಡೆ ನಿರ್ಮಾಣ ಮಾಡುವಂಥ ಕಾರ್ಯಗಳಾಗಲಿ, ಅಂಥ ಯಾವುದೇ ಕೆಲಸಗಳಾಗಲಿ ಅಥವಾ ಅಂಥ ಪ್ರಯತ್ನಗಳಾಗಲಿ ಯಾವುದೂ ನಡೆದಿಲ್ಲ ಅನ್ನುವಂಥದ್ದು ಸತ್ಯದ ವಿಚಾರ. ಆದರೆ 2018ರಿಂದ ಇಲ್ಲಿಯವರೆಗೂ ಕೂಡ ನಡೆದಿರುವಂತಹ ದುರಂತಗಳಿದೆಯಲ್ಲ, ಅದು ಬೆಚ್ಚಿ ಬೀಳಿಸುತ್ತೆ. 7 ವರ್ಷದಲ್ಲಿ 45ಕ್ಕೂ ಹೆಚ್ಚು ಜನರು ಅಲ್ಲಿ ಜಲ ಸಮಾಧಿಯಾಗಿದ್ದಾರೆ. ಕಾರ್ಗಳ ಪಲ್ಟಿಯಾಗಿದೆ. ನಿನ್ನೆಯೂ ಕೂಡ ಈ BC ನಾಲೆಗೆ ಒಂದು ಕಾರ್ ಪಲ್ಟಿ ಆಯಿತು. ಅದೃಷ್ಟವಶಾತ್ ಆತ ಬದುಕೊಂಡ. ಪಲ್ಟಿಯಾದ ತಕ್ಷಣ ಹೊರಗೆ ಬಂದು. ಆದರೆ ಎಲ್ರಿಗೂ ಅದೃಷ್ಟ ಎಲ್ಲಿರುತ್ತೆ?
ಮಂಡ್ಯ ತಾಲೂಕಿನ ವೈ ಯರಹಳ್ಳಿ ಬಳಿ ಘಟನೆ ನಡೆದಿರೋದು. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾದ. ತಡೆಗೋಡೆ ಇಲ್ಲದೇ ಇರೋದೇ ಈ ದುರಂತಕ್ಕೆ ಕಾರಣ ಅನ್ನುವಂಥದ್ದನ್ನ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಪದೇ ಪದೇ ವಿಸಿ ನಾಲೆಗೆ ವಾಹನಗಳು ಪಲ್ಟಿಯಾಗಿ ದುರಂತಗಳು ಸಂಭವಿಸ್ತಾ ಇದ್ದಾವೆ. ನಿನ್ನೆ ಮಂಡ್ಯ ತಾಲೂಕಿನ ವೈ ಯರಹಳ್ಳಿ ಗ್ರಾಮದ ಬಳಿ ಕಾರು ಪಲ್ಟಿಯಾಗಿತ್ತು. ಅದೃಷ್ಟವಶಾತ್ ಕಾರಿನ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ರು. ಅದಕ್ಕೆ ಕಾರಣ ತಡೆಗೋಡೆ ಇಲ್ಲದಂತೆ ಇರುವಂಥದ್ದು. ತಡೆಗೋಡೆ ಇಲ್ಲದಂತೆ ಇರೋದ್ರಿಂದ ಕಾರು ನಾಲೆಗೆ ಪಲ್ಟಿಯಾಗಿತ್ತು. ಇನ್ನು ಆ ಮಾರ್ಗದಲ್ಲಿ ಅಂದರೆ ವೈ ಯರಹಳ್ಳಿಯಿಂದ ಚಂದ್ಗಾಲು ಮಾರ್ಗವಾಗಿ ಸಾಕಷ್ಟು ವಾಹನಗಳು ಓಡಾಡುವಂಥದ್ದು. ಅದರಲ್ಲೂ ಕೂಡ ಸ್ಕೂಲ್ ವಾಹನಗಳು ಓಡಾಡ್ತವೆ. ಪ್ರಾಣ ಭಯದಲ್ಲಿ ವಾಹನ ಚಾಲಕರು ವಾಹನವನ್ನು ಓಡಿಸುವಂಥದ್ದು, ಜೊತೆಗೆ ಏನು ಆತಂಕದಲ್ಲೇ ಓಡಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಕೂಲ್ ವೆಹಿಕಲ್ನ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇಲ್ಲೇನಾಗ್ತಾ ಇದೆ, ಜೊತೆಗೆ ತಡೆಗೋಡೆ ಇಲ್ಲದಂತೆ ಇರೋದ್ರಿಂದ ಯಾವ ರೀತಿ ನಿಮಗೆ ಆತಂಕ ಶುರುವಾಗಿ ಭಯ ಆಗುತ್ತದೆ? ಈ ರೋಡಲ್ಲಿ ಹೋಗೋಕ್ಕೆ ಆಪೋಸಿಟ್ ಗಾಡಿ ಬಂದರೆ ಹೋಗೋಕ್ಕೆ ತೊಂದರೆ ಆಗುತ್ತದೆ. ಅಡ್ಡು ಗೋಡೆ ಇಲ್ಲ, ಭಾರಿ ಗಾಡಿಗಳು, ಸ್ಕೂಲ್ ಗಾಡಿಗಳು, ನಾನಾ ಥರ ಗಾಡಿಗಳೆಲ್ಲ ಓಡಾಡ್ತವೆ. ಭಯ ಆಗ್ತದೆ ಈಗ ಈ ರೂಟಲ್ಲಿ ಓಡಾಡೋಕ್ಕೆ. ಹೇಳ್ತಾ ಇದ್ದೀವಿ, MLA ಅವ್ರಿಗೆ ಹೇಳಿದ್ದೀವಿ, ಶಾಸಕರಿಗೆ ಹೇಳಿದ್ದೀವಿ, ಶ್ರೀರಂಗಪಟ್ಟಣದವ್ರಿಗೆ ಹೇಳಿದ್ದೀವಿ, ಪಾಂಡಪುರದವ್ರಿಗೆ ಹೇಳಿದ್ದೀವಿ. ಇಷ್ಟು ಜನಕ್ಕೆ ಹೇಳಿದ್ರು ಯಾರೂ ಇದಕ್ಕೆ ಗಮನವನ್ನು ಕೊಡ್ತಾ ಇಲ್ಲ. ಎಲ್ಲ ವೆಹಿಕಲ್ಗಳು, ಸುಮಾರು ವೆಹಿಕಲ್ಗಳು ಓಡಾಡ್ತವೆ. ಇದೇ ಒಂದೇ ಗಾಡಿ ಅಲ್ಲ. ಇವತ್ತು ಬೆಳಿಗ್ಗೆ ಒಂದು ಗಾಡಿ ಆಗಿತ್ತು, ಈಗ 15 ದಿವಸದಲ್ಲಿ ಒಂದು ಗಾಡಿ ಆಗಿತ್ತು. ದಿನ ಈಗ 15 ದಿನಕ್ಕೆ ಒಂದೊಂದು ಗಾಡಿ ಆಗ್ತಾನೇ ಇವೆ. ಪದೇ ಪದೇ ಆಕ್ಸಿಡೆಂಟ್ ಆಗ್ತಾ ಇದೆ. ಅಂದರೆ ವಾಹನಗಳು ನಾಲೆಗೆ ಬೀಳ್ತಾವೆ, ನಾಲೆಗಳಿಗೆ ಬೀಳ್ತಾ ಇದ್ದಾವೆ. ಆಮೇಲೆ ಕೂಟ್ರಲ್ಲಿ ಬಿದ್ದು ಮೊನ್ನೆ ಈಗ ಒಂದು ವಾರ ಏಟಾಗಿತ್ತು. ಇಬ್ಬರು ಈಜಿಂದ ಬಚಾವಾಗಿದ್ದಾರೆ, ಬೈಕಲ್ಲಿ ಎತ್ತಿದ್ದಾರೆ ನೀರು ಕಮ್ಮಿ ಮಾಡಿ. ಈ ಥರ ಎಲ್ಲ ಕಾರ್ಯಕ್ರಮ ನಡೀತಾನೆ ಐತೆ. ಈ ರೂಟು ಅಡ್ಡಗೋಡೆ ಇಲ್ಲ, ವೆಹಿಕಲ್ಗಳು ಸಿಕ್ಕಾಬಟ್ಟೆ ಓಡಾಡ್ತಾನೆ. ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಲ್ವಾ? ಅಧಿಕಾರಿಗಳು ಗಮನಕ್ಕೆ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ, ಅಳತೆ ಮಾಡ್ತಾರೆ. ಯಾವಾಗಲೂ ಬಂದು ಮಾಡೇ ಇಲ್ಲ. ಈಗ 1 ವಾರ ತಿಂಗಳಾಯ್ತು ಅಳತೆ ಮಾಡ್ಕೊಂಡು ಹೋದ್ರು, ಯಾರು ಸರ್ವೆ ಬಂದು ಮಾಡೇ ಇಲ್ಲ. ಇನ್ನು ರೈತರು ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಹೇಳಿ ಸರ್. ಚಂದಗಲ್ಲಿಂದ ಕಡೆಯಿಂದ ಇಲ್ಲಿ ಗಂಟ ದರ್ಶನ್ ಪುಟಾಣೆ ಮಾಡಬೇಕು. ಅಲ್ಲಿ ಅವ್ರ ಕ್ಷೇತ್ರಕ್ಕೆ ಸೇರ್ಕೊಳ್ಳುತ್ತೆ, ಮೇಲ್ಕೋಟೆಗೆ. ಇಲ್ಲಿ ಗಂಟ ಮೇಲ್ಕೋಟೆ ಕ್ಷೇತ್ರಕ್ಕೆ, ಇಲ್ಲಿಂದ ಬಾಬುಗೆ ಸೇರ್ತದೆ, ಅಂದರೆ ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಸೇರ್ತದೆ. ಇಬ್ಬರು ಸೇರಿ ಏನೂ ಮಾಡೋಕ್ಕಾಯ್ತಾ ಇಲ್ಲ. ಮೊದಲು ಇದ್ದವರು ರವೀಂದ್ರ ಇದ್ದ, ಆಗೆಲ್ಲ ಹೇಳಾಯ್ತು. ರವೀಂದ್ರನ್ ಕೂಡ ಮಾಡೋಕ್ಕಾಗಿಲ್ಲ. ಈಗ ಇವ್ರ್ಯಾರು ಮಾಡ್ಕೊಡ್ತಾರೆ ಅಂದರೆ ರೋಡ್ ರೆಡಿ ಮಾಡೋಕ್ಕೆ ಕೊಡ್ತಾ ಇಲ್ಲ, ಒಂದು ಅಡ್ಗೋಡೆ ಹಾಕ್ಕೊಡ್ತಾ ಇಲ್ಲ. ಅಡ್ಗೋಡೆ ಹಾಕ್ಕೊಡ್ತಾ ಜನ ಅವಾಯ್ಡ್ ಮಾಡೋಕ್ಕಾಗದಾಗ ಏನು ಮಾಡ್ತಾರೆ, ಕಾವಲಿಗೆ ಹೋಯ್ತವೆ ಗಾಡಿಗಳು. ಎಷ್ಟು ಸಾರ್ ಡಿಪೆಂಡ್ಸನ್ ಇದೆ ಇಲ್ಲಿ. 3 ಅಡಿ ಐತೆ, 3 ಅಡಿನೂ ಕಮ್ಮಿನೇ. ಇಲ್ಲಿಂದ ಬಂದಾಗ ಅಲ್ಲಿ ಗುಂಡಿ ತಪ್ಸಕ್ಕೆ ಹೋದಾಗ ಎಲ್ಲಿಗೆ ಹೋಯ್ತದೆ ಗಾಡಿ? ಮಕ್ಕಳು ಬರ್ತವೆ, ಸ್ಕೂಲ್ ಮಕ್ಕಳು ವ್ಯಾನ್ಗಳೇ ಬೇಜಾನ್ ತಿರ್ಗಾಡ್ತವೆ. ಏನೋ ನಮ್ಮಂಥವ್ರು ಹೋಯ್ತೀವಿ, ಇವು ಹೆಣ್ಮಕ್ಳು, ಈಗ ಮಕ್ಕಳಂಥವ್ರು ಎಲ್ಲಿಂದ ಅವಾಯ್ಡ್ ಮಾಡೋದು? ಯಾರು ಹೇಳಿದಾರೋ? ಆಗ ಏನಾಗೋಯ್ತು ಅಂದರೆ ಹೊಂಟೋದ್ರ ಸತ್ತೋದ್ರ ಅವರು ಅಂದ್ಬಿಟ್ಟಾಗ ಆಗಲೇ MLAಗಳು ಎಲ್ಲ ಬರೋದು. MLAಗಳು ಪರಿಹಾರ ಕೊಡ್ತೀವಿ ಅಂತ ಹೊಂಟೋಗೋದು, ಕೊಟ್ಬಿಟ್ಟು ಹೋಗೋದು. ಅತ್ತಾಗೆ ಅವ್ರು ಸತ್ತ ಮೇಲೆ ಅದಕ್ಕೆ ಏನು ಮಾಡೋಕ್ಕೆ ದುಡ್ಡು ತಗೊಂಡು. ಇದಿಷ್ಟು ಸ್ಥಳೀಯರ ಮಾತಾಗಿರುವಂಥದ್ದು. ಅಂದರೆ ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದುಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗುತ್ತಾ ಇಲ್ಲ. ಜೊತೆಗೆ ಜನಪ್ರತಿನಿಧಿಗಳು ಚುನಾವಣೆ ಟೈಮಲ್ಲಿ ಬಂದು ಒಂದಷ್ಟು ಹಣವನ್ನು ಜನರಿಗೆ ಹಂಚಿ ಗೆದ್ದೊಂಟೋಗ್ಬಿಡ್ತಾರೆ. ಆದರೆ ಈ ಕಡೆ ಮತ್ತೆ ತಿರುಗಿ ನೋಡ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶದ ನುಡಿಗಳನ್ನು ನುಡಿತಾ ಇರುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ಬೇಕು. ಜಿಲ್ಲಾಡಳಿತ ಕೂಡ ಒಂದಷ್ಟು ಎಚ್ಚೆತ್ಕೊಳ್ಳುವ ಮೂಲಕ ಇಲ್ಲಿ ತಡೆಗೋಡೆಯನ್ನು ನಿರ್ಮಿಸುವ ಮೂಲಕ ಮುಂದಾಗುವಂತ ದುರಂತಗಳನ್ನ ತಡೆಯಬೇಕಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಈ ಬಿಸಿ ನಾಲೆ ಸಾವಿನ ನಾಲೆ ಯಾಕೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸಿದ್ರೆ 2018ರಿಂದಲೂ ಕೂಡ ಇಂಥ ಘಟನೆಗಳು ನಡೆದಿದೆ. ಅದಕ್ಕಿಂತ ಹಿಂದೆಯೂ ನಡೆದಿತ್ತು. 2018ರಲ್ಲಿ ಬಸ್ ಉರುಳಿ 31 ಜನ ಜಲಸಮಾಧಿ ಆದರು. ಇನ್ನು 2023 ಜುಲೈ 27ರಂದು ಕಾರು ಪಲ್ಟಿಯಾಗಿ ಒಬ್ಬಾತ ಮೃತಪಡ್ತಾನೆ. ಆ ನಂತರದಲ್ಲಿ 2023 ಜುಲೈ 29 ಕಾರು ಉರುಳಿ 4 ಮಂದಿ ಮೃತಪಡ್ತಾರೆ. 2023 ನವೆಂಬರ್ 8ಕ್ಕೆ ಕಾರು ಬಿದ್ದು 5 ಅಲ್ಲಿ ದುರ್ಮರಣವನ್ನು ಅಪ್ಪೋದು. ಸಾಲು ದುರಂತಗಳಿಗೆ ಹಾಗಾದರೆ ಕಾರಣಗಳೇನು? ಅಲ್ಲಿನ ವ್ಯವಸ್ಥೆನೋ ಅಥವಾ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಆಗದೇ ಇರುವಂಥ ಜನಪ್ರತಿನಿಧಿಗಳು ಅನ್ನುವಂಥ ಪ್ರಶ್ನೆಯನ್ನು ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ಇಂಥ ದುರ್ಘಟನೆಗಳು ಇಲ್ಲಿ ನಡೀಬಾರದು. ಅನೇಕ ಮಕ್ಕಳು, ಮಹಿಳೆಯರೆಲ್ಲರೂ ಕೂಡ ಸಂಚಾರ ಮಾಡುವಂಥ ರಸ್ತೆ ಅದು. ಅಲ್ಲಿ ತಡೆಗೋಡೆ ಆಗಬೇಕು ಅನ್ನುವಂಥದ್ದು ಸ್ಥಳೀಯರು ಹೇಳ್ತಾ ಇರುವಂಥ ವಿಚಾರ.
ಬೆಂಗಳೂರು ಮಾತ್ರ ಅಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈ ಯಮಗುಂಡಿಗಳಿದೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಹೋಗುವಂತಹ ರಸ್ತೆಯ ಸ್ಥಿತಿ ಅಧೋಗತಿಯಲ್ಲಿದೆ. ಈಗ ಬೃಹತ್ ಮಾರುಕಟ್ಟೆ ಇದ್ರೂ ಕೂಡ ಅಲ್ಲಿ ಗುಂಡಿಗಳಿಂದ ತುಂಬಿದ ರಸ್ತೆ, ಸಾಕಷ್ಟು ಜನ ಓಡಾಡುವಂತಹ ರಸ್ತೆ, ಏನು ಕಿರಿದಾದ ರಸ್ತೆ ಅಂತಲ್ಲ, ಮಾರುಕಟ್ಟೆ ಇರುವಂತಹ ರಸ್ತೆ. ಆ ರಸ್ತೆಯಲ್ಲೇ ಗುಂಡಿಗಳು. ಆ ಗುಂಡಿಯಲ್ಲಿ ಬಿದ್ದು ಕೈಕಾಲು ಮುರ್ಕೊಂಡವರೆಷ್ಟೋ. 16 ವರ್ಷಗಳಿಂದ ಆ ರಸ್ತೆ ಡಾಂಬಾರೇ ಕಂಡಿಲ್ಲ, ಹಾಕೇ ಇಲ್ಲ. ಅಭಿವೃದ್ಧಿ ಅಂತೂ ಮರೀಚಿಕೆ, ಮರ್ತು ಹೋಗ್ಬಿಡಿ, ಅಲ್ಲಿ ಇಲ್ವೇ ಇಲ್ಲ. ಆ ರಸ್ತೆ ನೋಡಿ, ಮಾರುಕಟ್ಟೆಗೆ ಹೋಗುವಂತಹ ರಸ್ತೆ, ಮಾರ್ಕೆಟ್ಗೆ ಹೋಗುವಂತಹ ರಸ್ತೆಯಲ್ಲಿ ಈ ಪರಿಸ್ಥಿತಿ ಇಂಥ ಅಧ್ವಾನ ಆಗೋಗಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ಹಿಡಿಶಾಪ ಹಾಕ್ತಾ ಇದ್ದಾರೆ. ರಸ್ತೆ ಅಗಲೀಕರಣ ಮಾಡಿ, ಡಾಂಬರೀಕರಣ ಮಾಡಿ ಅಂತ ಎಷ್ಟೇ ಕೇಳಿಕೊಂಡ್ರೂ ಕೂಡ, ಪ್ರತಿಭಟನೆಗಳನ್ನು ಮಾಡಿದ್ರೂ ಕೂಡ ಅದ್ಯಾವುದು ಕೂಡ ಪ್ರಯೋಜನ ಆಗಿಲ್ಲ. ಸುಮಾರು ವರ್ಷದಿಂದ ಸರ್ ನಾವು ಇಲ್ಲಿ ಲೋಕಲಲ್ಲಿ ಅಡ್ಡಾಡೋದು, ಎಷ್ಟೋ ಸರಿ ಇಲ್ಲಿ ಜನಗಳು ಬಿದ್ದಿದ್ದಾರೆ ಸರ್. ನಾನು ಕೂಡ ಬಿದ್ದಿದ್ದೇನೆ ಸರ್ ಮಳೆಗಾಲದಲ್ಲಿ. ಅಲ್ಲಿ ಅದು ಗುಂಡಿದೆ ನೋಡಿ ಸರ್, ಅದರಲ್ಲೇ ನಾನು ಬಿದ್ದಿರೋ ಸರ್. ಕಾಲು ಕೂಡ ನೋವಾಗಿದೆ, ಫ್ರ್ಯಾಕ್ಚರ್ ಆಗಿದೆ. ಅವಾಗ ಯಾರು ಏನು ಸಪೋರ್ಟ್ ಮಾಡಲಿಲ್ಲ ಸರ್ ನಮಗೆ. ಇಲ್ಲಿ ಮಳೆಗಾಲ ಬಂದಾಗಂತೂ ಓಡಾಕಂತ ಆಗಲ್ಲ ಸರ್. ಆಮೇಲೆ ಒನ್ ವೇ ಇರೋದ್ರಿಂದ ಬಸ್ಸು ಅಕಸ್ಮಾತ್ ಕಾರ್ ಬಂತಂದ್ರೆ ನಮಗೆ ಮುಂದೆ ಪಾಸ್ ಆಗೋದೇ ಇಲ್ಲ ಸರ್. ಎಷ್ಟೋ ಸರಿ ಉದಾಹರಣೆ ನಾನು ಹೇಳ್ತೇನೆ ಸರ್, ನಾನೇ ಕಾಲಿಂದ ಬಿದ್ದಿದ್ದೇನೆ ಇದೇ ಗುಂಡಿಯಲ್ಲಿ ಸರ್. SBI ಬ್ಯಾಂಕ್ ಇದ್ರಿಗೇನ ಅವಾಗ ಸರ್ ಏನು ಮಾಡಲ್ಲ ಸರ್, ಜನಗಳು ಇಲ್ಲಿ MLA ಮನವಿ ಕೊಟ್ಟಿದ್ದೀವಿ, ಎಲ್ಲ ಆಗೈತಿ. ಈಗೂ ಕೂಡ MLA ಬಂದಿದ್ದಾರೆ, ಅಲ್ಲಿ ಮನವಿ ಕೊಟ್ಟಿದ್ದೀವಿ. ಇಲ್ಲಿ ಲೋಕಲ್ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ತಾರೆ ಸರ್. ಮ್ಯಾಗಿನ ನಮಗೇನು ಗೊತ್ತಿಲ್ಲ. ಒಟ್ಟು ಜನಗಳಿಗೆ ಅನುಕೂಲ ಆಗ್ಬೇಕು ಸರ್. ಬ್ಯಾಡಗಿ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದೆ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ. ಬೃಹದಾಕಾರದ ಮಾರುಕಟ್ಟೆ ಇದೆ. ಜೊತೆಗೆ ರಾಜ್ಯ, ಹೊರ ರಾಜ್ಯ, ಜಿಲ್ಲೆಗಳಿಂದ ಕೂಡ ಮಾರುಕಟ್ಟೆಗೆ ಗಾಡಿಗಳು ಬರ್ತವೆ. ಮೆಣಸಿನಕಾಯಿ ತುಂಬಿದ ಗಾಡಿ ಆಗಿರ್ಬೋದು, ಅಥವಾ ಬಸ್ಗಳಾಗಿರ್ಬೋದು, ಅಥವಾ ಸಾಮಾನ್ಯವಾಗಿ ಜನರು ದೃಶ್ಯದಲ್ಲಿ ತೋರಿಸೋರಾಗಿ ನೋಡ್ತಿರ್ಬೋದು. ಸರಿಸುಮಾರು ವರ್ಷಗಳಿಂದ ರಸ್ತೆ ಅಗಲೀಕರಣ ಆಗಬೇಕು ಮತ್ತು ಈ ರಸ್ತೆಗೆ ಡಾಂಬರ್ ಹಾಕಬೇಕು ಅನ್ನೋ ಒಂದು ಕನಸು ಬ್ಯಾಡಗಿ ಜನರದ್ದು. ಆದರೆ ಸರಿಸುಮಾರು ಇಷ್ಟು ಒಂದು 16 ವರ್ಷಗಳಾದರೂ ಕೂಡ ಯಾವುದೇ ರೀತಿಯ ಅಗಲೀಕರಣ ಆಗಲಿ, ರಸ್ತೆಯ ಡಾಂಬರೀಕರಣ ಆಗಿಲ್ಲ. ಅಥವಾ ದೃಶ್ಯದಲ್ಲಿ ನೋಡ್ತಾ ಇದೆ, ಪ್ರತಿ ಬಾರಿ ಮಳೆ ಬಂದಾಗ ಸಮಸ್ಯೆ ಆದರೆ ಇನ್ನೂ ಮಾರುಕಟ್ಟೆಗೆ ಬರುವಂತಹ ಜನರು ಕೂಡ ಸಾಕಷ್ಟು ಅನಾನುಕೂಲ ಆಗುವಂಥದ್ದು. ಒಂದು ಬಸ್ ಅಥವಾ 2 ಬಸ್ ಬಂದರೆ, ಅಥವಾ ಮಾರುಕಟ್ಟೆಗೆ ಬರುವ ಲಾರಿಗಳು ಬಂದರೆ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಎಷ್ಟೋ ಬಾರಿ ಆಂಬುಲೆನ್ಸ್ಗಳು ಕೂಡ ಪರದಾಡಿದಂಥ ಉದಾಹರಣೆಗಳು ಕೂಡ ಇರುವಂಥದ್ದು. ದೃಶ್ಯದಲ್ಲೇ ಶಂಕರ್ ತೋರಿಸ್ತಾ ಹೋಗ್ತಾರೆ ಯಾವೆಲ್ಲ ರೀತಿಯಲ್ಲಿ ವಾಹನಗಳು ಓಡಾಡ್ತಾ ಇದ್ದಾವೆ. ರಸ್ತೆಯ ಕಿರಿದಾದ ರಸ್ತೆಯಲ್ಲಿ ಡಾಂಬರೀಕರಣ ಕಾಣದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದೇ ರೀತಿಯಾಗಿ ಚೆನ್ನಾಗಿರೋ ಬಸ್ಗಳು ಕೂಡ ದೊಡ್ಡ ಕೆಡ್ಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದೊಡ್ಡದಾದ ತಗ್ಗಿದೆ. ಆ ತಗ್ಗಿಗೆ ಈ ರೀತಿ ಬೀಳ್ತಾನೆ ಹೋಗ್ತವೆ. ಬೆಳಗಾದ ಸಾಕು ನೂರಾರು ಸಂಖ್ಯೆಯಲ್ಲಿ ವಾಹನಗಳು, ಅದರ ಕೂಡ ಬೃಹದಾಕಾರದ ವಾಹನಗಳು ಈ ಒಂದು ನಗರಕ್ಕೆ ಬರುವಂತಹದ್ದು. ಬರುವ ಪ್ರತಿಯೊಬ್ಬ ವಾಹನ ಚಾಲಕರು ಕೂಡ ಹಿಡಿಶಾಪವನ್ನು ಹಾಕಲಿಕ್ಕೆ ಮುಂದಾಗ್ತಾನೆ. ಕಳೆದ 3 ಚುನಾವಣೆ ಆಯಿತು, 3 ಜನ MLAಗಳಾದರೂ ಕೂಡ ಈ ರಸ್ತೆಗಳು ಸರಿಪಡಿಸಿಲ್ಲ. ಅಂದರೆ ಬೆಂಗಳೂರು ಮಾತ್ರವಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಒಬ್ಬ ಮನುಷ್ಯನನ್ನು ಮುಚ್ಚುವ ರೀತಿಯಲ್ಲಿ ದೊಡ್ಡದಾದಂತಹ ತಗ್ಗುಗಳು, ಗುಂಡಿಗಳು ಬಿದ್ದಿದ್ದಾವೆ. ಆದರೆ ಯಾವುದೇ ರೀತಿಯ ಡಾಂಬರೀಕರಣ ಅಂತ ನಿಜ ತೋರಿಸ್ತಾ ಹೋಗ್ತೀನಿ. ನಾನು ಇರುವಂಥ ಜಾಗದಿಂದ ಸರಿಸುಮಾರು ಒಂದು ಗೇಣು ಭಾಗದಲ್ಲಿ ಈ ರೀತಿಯ ಕೆಡ್ಡಗಳು ಬಿದ್ದಿರುವಂಥದ್ದು. ಅಂದರೆ ಈ ರೀತಿ ಮಳೆ ಬಂದಾಗ ಮಾತ್ರ ಕಳೆದ ಒಂದು ವಾರದಿಂದ ಅಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು. ಪಟಾಕಿಯನ್ನು ಚೇರ್ ಮೇಲೆ ಇಟ್ಟು ಹಚ್ಚುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದರು. ಬ್ಯಾಡಗಿ ನಗರ ದಿನದಿಂದ ದಿನಕ್ಕೆ ಮಾರುಕಟ್ಟೆ ವಿಷಯವಾಗಿ ಬೆಳೀತಾ ಹೋದರೆ ಒಂದು ಕಡೆ ತಾಲೂಕನ್ನು ಅಭಿವೃದ್ಧಿಪಡಿಸುವಲ್ಲಿ ಶಾಸಕರು ಅಥವಾ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಕೇಳಿಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಸುಮಾರು ವರ್ಷಗಳಿಂದ ಈ ಒಂದು ಬ್ಯಾಡಗಿ ನಗರದ ರಸ್ತೆ ಅಗಲೀಕರಣ ಮತ್ತು ರಸ್ತೆಗೆ ಡಾಂಬರೀಕರಣ ಆಗಬೇಕು ಅನ್ನೋದು ಬಹುದಿನ ಕನಸಾಗಿದೆ. ಆದರೂ ಕೂಡ ಅದು ಇವತ್ತಿಗೂ ಕಾಲ ಕುಡಿದಿದೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ರಸ್ತೆಯನ್ನು ಸರಿಪಡಿಸೋದು ನಮ್ಮ ಆಶೆ ಅಂತ ಹೇಳ್ಬೋದು. ವೆಲ್ಕಮ್ ಬ್ಯಾಕ್. ನವೆಂಬರ್ ಕ್ರಾಂತಿಗೆ ಈಗ ಅಖಾಡ ಸಿದ್ಧವಾಗಿದೆಯಾ ಅನ್ನುವಂತಹ ಪ್ರಶ್ನೆ, ಮಾಸ್ಟರ್ ಪ್ಲಾನ್ ಅನ್ನ ಹೈಕಮಾಂಡ್ ರೂಪಿಸಿದ್ಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು, ಕುತೂಹಲ ಈಗ ಕಾಡ್ತಾ ಇರೋದು. ಸಂಪುಟ ಪುನರ್ರಚನೆಗೆ ಈ ಗೇಮ್ ಪ್ಲಾನ್ ಯಾವ ರೀತಿಯಾಗಿರುತ್ತೆ? ಹಾಗಾದ್ರೆ ಈಗಾಗಲೇ ಗೊತ್ತಿರೋ ರೀತಿಯಲ್ಲಿ ಹಿರಿಯರಿಗೆ ಸಂಪುಟದಿಂದ ಕೊಡ್ತಾರೆ ಅನ್ನುವಂಥ ಒಂದಷ್ಟು ವಿಚಾರಗಳಿದೆ. ಹಾಗಾದ್ರೆ ಅದೇ ನಿಶ್ಚಿತವ? ಅದೇ ಪಕ್ಕಾನ? ರಿಪಬ್ಲಿಕ್ನಲ್ಲಿ ರಾಜ್ಯ ರಾಜಕೀಯದ ಬಿಗ್ ಸ್ಟೋರಿ ನಿಮ್ಮ ಮುಂದೆ. ಸಚಿವ ಸಂಪುಟ ಈಗ ಪುನರ್ರಚನೆ ಆಗುತ್ತೆ ಅನ್ನುವಂಥ ವಿಚಾರ, ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ ನಾಯಕರು. ಒಂದಷ್ಟು ಹಿರಿಯ ನಾಯಕರಿಗೆ ಕೊಡ್ತಾರೆ ಅನ್ನುವಂಥ ವಿಚಾರ, ಅದೇ ಫೈನಲ್ ಅನ್ನೋ ಪ್ರಶ್ನೆ ಇದೆ. ಸಚಿವ ಸಂಪುಟದಿಂದ ಪಡೆದ ಸಚಿವರಿಗೆ ಮುಂದೆ ಉನ್ನತ ಸ್ಥಾನಮಾನ ನೀಡುವಂಥ ನಿಟ್ಟಿನಲ್ಲೂ ಕೂಡ ಚಿಂತನೆಗಳನ್ನು ನಡೆಸಲಾಗ್ತಾ ಇದೆ. AICC, KPCC ಮಟ್ಟದಲ್ಲಿ ಸ್ಥಾನಮಾನ ಬಹುತೇಕ ಫಿಕ್ಸ್. ಸಚಿವರಿಗೆ ಸಚಿವಗಿರಿಯನ್ನ ಯಾರು ಬಿಟ್ಟುಕೊಡ್ತಾರೋ ಅವರಿಗೆ AICC ಪ್ರಧಾನ ಕಾರ್ಯದರ್ಶಿ ಹುದ್ದೆ.
ರಾಜ್ಯದ ಒಬ್ಬರಿಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ಹುದ್ದೆ ಸಿಗುವಂತ ಸಾಧ್ಯತೆ ಇದೆ. ಪಂಚರಾಜ್ಯಗಳ ಚುನಾವಣೆಯ ಉಸ್ತುವಾರಿಯಾಗಿ ನೇಮಕ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೂ ಕೂಡ ಹೊಸಬರ ನೇಮಕಕ್ಕೆ ಈಗ ತಯಾರಿ ನಡೀತಾ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಿಸಿ ಪಕ್ಷ ಸಂಘಟನೆಗೆ ಒತ್ತನ್ನ ನೀಡುವಂತ ನಿಟ್ಟಿನಲ್ಲೂ ಕೂಡ ಈಗ ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಗಮನಿಸ್ತಾ ಇದ್ದೀವಿ ಒಂದು ಕಡೆಯಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಪ್ರಮುಖವಾಗಿ ಈ ಸಚಿವ ಸಂಪುಟ ಪುನರಚನೆಯ ವಿಚಾರ ಯಾವ ರೀತಿ ನಡೆಯುತ್ತೆ ಅನ್ನುವಂಥ ಪ್ರಶ್ನೆಯ ಜೊತೆಗೆ ಹೈಕಮಾಂಡ್ ಪ್ಲಾನ್ ಏನಿತ್ತು ಅನ್ನುವಂಥ ಪ್ರಶ್ನೆ ಈಗ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ ಹೈಕಮಾಂಡ್. ಬಸವರಾಜ್, ಅಶ್ವಿನಿ, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ 14ರ ಬಳಿಕ ಒಂದಷ್ಟು ಅದಕ್ಕೆ ಜೀವಾಳ ಬರುತ್ತೆ. ಬಿಹಾರ ಚುನಾವಣೆ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಪುನರ್ರಚನೆ ವಿಚಾರವಾಗಿ ಚರ್ಚೆಯನ್ನ ನಡೆಸುತ್ತೆ. CM ಕೂಡ ಬುಲಾ ಕೊಡುತ್ತೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಹಾಗಾಗಿ ಮೇಜರ್ ಸಚಿವ ಸಂಪುಟ ಸರ್ಜರಿ ಆಗುತ್ತೆ ಅನ್ನೋಂಥದ್ದು. ಸುಮಾರು 17-18 ಜನ ಸಚಿವರನ್ನ ಕೈ ಬಿಡ್ತಾರೆ ಅನ್ನೋಂಥದ್ದು. ಇಷ್ಟೊಂದು ಜನ ಸಚಿವರನ್ನ ಕೈ ಬಿಟ್ಟರೆ ಅಸಮಾಧಾನ ಹೇಳಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥದ್ದು ಒಂದು ಸಹಜವಾದಂಥ ಪ್ರಶ್ನೆ ಇದೆ. ಈ ಹಿಂದೆನೇ ಕೂಡ ಅವ್ರಿಗೆ ತಿಳಿಸಲಾಗಿತ್ತು, ನೀವು ಅರ್ಧ ಅವಧಿಗೆ ಮಾತ್ರ ಸಚಿವರಾಗಿರ್ತೀರಿ, ಅದರಲ್ಲಿ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಅವ್ರನ್ನ ಉಳಿಸ್ಕೊಳ್ತೇವೆ, ಅಥವಾ ಪರ್ಫಾರ್ಮೆನ್ಸ್ ಅಂದರೆ ಅದು ಜಾತಿವಾರು ಪ್ರಾಂತ್ಯವಾರು ಆಧಾರದ ಮೇಲೆ ಹಿರಿತನದ ಆಧಾರದ ಮೇಲೆ ನಿಮಗೆ ಸಚಿವ ಸ್ಥಾನವನ್ನು ನೀಡಲಾಗಿದೆ. ಮುಂದಿನ ಅರ್ಧ ಅವಧಿ ನೀವು ಪಕ್ಷ ಸಂಘಟನೆಯಲ್ಲಿ ತೊಡೆದುಕೊಳ್ಳಬೇಕು ಅನ್ನೋಂಥ ಒಂದಷ್ಟು ಸೂಚನೆಯನ್ನು ಕೊಡಲಾಗಿತ್ತು. ಅದರ ಅನ್ವಯ ಯಾರೆಲ್ಲ ಸಚಿವರನ್ನ ಈಗ ಕೈ ಬಿಡೋಕೆ ಪಟ್ಟಿ ಮಾಡಲಾಗಿದೆ ಅವರಿಗೆ ಪಕ್ಷದ ಆಯಕಟ್ಟಿನ ಹುದ್ದೆಗಳಲ್ಲಿ ಒಂದು ನೇಮಕ ಮಾಡ್ತಕ್ಕಂಥದ್ದು, ಒಂದು ಕೆಪಿಸಿಸಿ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು. ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದರೆ ಈಗ ಇರ್ತಕ್ಕಂಥ 5 ಜನ ಕಾರ್ಯಾಧ್ಯಕ್ಷರು ಕೂಡ ಬದಲಾವಣೆ ಆಗ್ತಾರೆ. ಅಲ್ಲಿ ಸುಮಾರು 6 ಜನ ಸಚಿವರು, ಈ ಮಾಜಿ ಸಚಿವರು ಏನಾಗ್ತಾರೆ ಅವರಿಗೆ ಒಂದಷ್ಟು ಹುದ್ದೆ ಸಿಕ್ಕಂಗಾಗುತ್ತೆ. ಇನ್ನುಳಿದಂತೆ AICC ಮಟ್ಟದಲ್ಲಿ ಕೂಡ ಒಂದಷ್ಟು ಉಸ್ತುವಾರಿ ಕೊಡ್ತಕ್ಕಂಥ ಕೆಲಸಗಳು ಆಗ್ತವೆ ಅನ್ನೋದು. ಮುಂದೆ ಪಂಚರಾಜ್ಯಗಳ ಚುನಾವಣೆ ಬರ್ತಾ ಇದೆ, ಅದಕ್ಕೆ ಕಾಂಗ್ರೆಸ್ ಪಕ್ಷ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸಿದ್ಧವಾಗಬೇಕಾಗಿದೆ. ಹಾಗಾಗಿ ಅವರಿಗೂ ಕೂಡ ಒಂದು 8-10 ಜನಕ್ಕೆ AICC ಮಟ್ಟದಲ್ಲೂ ಕೂಡ ಸ್ಥಾನಮಾನಗಳು ಸಿಗ್ತವೆ ಅನ್ನುವಂಥದ್ದು, ಮತ್ತು ಉಸ್ತುವಾರಿ ಸಿಗ್ತವೆ. ಆಯಾ ಪಂಚರಾಜ್ಯಗಳ ಚುನಾವಣೆ ಉಸ್ತುವಾರಿಗಳು ಕೂಡ ನೇಮಕ ಮಾಡಲಾಗ್ತದೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹೀಗಾಗಿ ಯಾರೆಲ್ಲ ಮಾಜಿ ಸಚಿವರು ಆಗ್ತಾರಲ್ಲ ಅವರನ್ನ ಪಕ್ಷ ಸಂಘಟನೆಗೆ ರಾಷ್ಟ್ರ ಮಟ್ಟದಲ್ಲಿ ಬಳಸ್ಕೊಳ್ಳೋಕೆ ಕಾಂಗ್ರೆಸ್ ಪಕ್ಷ ಈಗ ಸನ್ನದ್ಧವಾಗ್ತಾ ಇದೆ, ಮತ್ತು ಅವ್ರಿಗೆ ಒಂದಷ್ಟು ಸೂಚನೆಯನ್ನು ಕೂಡ ಕೊಡ್ತಾ ಇದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದ್ದಾವೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಕಡೆಯಿಂದ ಜೊತೆಗೆ ನೀವು ಏನಾದರೂ ಮಾಜಿ ನಿಮ್ಮನ್ನ ಕೈ ಬಿಟ್ಟಿದ್ದೆ ಅದಲ್ಲಿ ನೀವು ಪಕ್ಷ ಸಂಘಟನೆಯನ್ನ ತೊಡಕೋಬೇಕು. ಮತ್ತೆ 2028ಕ್ಕೆ ಅಧಿಕಾರಕ್ಕೆ ಬರುತ್ತಲ್ಲ ಕಾಂಗ್ರೆಸ್ ಪಕ್ಷ, ಆಗ ನಿಮಗೆ ಮತ್ತಷ್ಟು ಸ್ಥಾನಗಳು, ಉತ್ತಮ ಸ್ಥಾನಗಳು ಒಲಿತಾವೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ಕಾಂಗ್ರೆಸ್ ಈಗ ಬರ್ತಕ್ಕಂತಹ ಮಾಜಿ ಸಚಿವರನ್ನ ಮಾಜಿ ಸಚಿವರು ಆಗ್ತಾವ್ರವ್ರನ್ನ ಪಕ್ಷ ಸಂಘಟನೆಗೆ ಬಳಸ್ಕೊಳ್ಳೋಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.